ಫ್ರೆಂಡ್ಸ್, ನಾವು ಮಹಾರಾಷ್ಟ್ರದ ಕೊಲ್ಲಾಪುರದ ಕಣ್ಣೇರಿ ಮಠದಲ್ಲಿರುವ ದಿವ್ಯ ಗಾರ್ಡನ್ ಒಳಗಡೆ ಭೇಟಿ ಕೊಡ್ತಾ ಇದ್ದೀವಿ. ಕಣ್ಣೇರಿ ಮಠಕ್ಕೆ ಎಂಟ್ರಿ ಫೀಸು 5 ವರ್ಷದ ಒಳಗೆ ಅವರಿಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ. 5 ರಿಂದ 12 ವರ್ಷದವ್ರಿಗೆ 100 ರೂಪೀಸ್ ಇರುತ್ತೆ. 13 ವರ್ಷ ಮೇಲ್ಪಟ್ಟವ್ರಿಗೆ 200 ರೂಪೀಸ್ ಎಂಟ್ರಿ ಫೀಸ್ ಇರುತ್ತೆ. ನೋಡಿ ಫ್ರೆಂಡ್ಸ್, ಎಂಟ್ರೆನ್ಸ್ ಅಲ್ಲಿ ಎಷ್ಟು ಚೆನ್ನಾಗಿದೆ. ಸುಂದರವಾದ ನವಿಲು ಹಾಗೂ ಬಸವ ನಮ್ಮನ್ನ ಸ್ವಾಗತ ಮಾಡ್ತಾ ಇದೆ. ಎಲ್ಲ ಆರ್ಟಿಫಿಷಿಯಲ್ ಯಾವ ರೀತಿ ಇದೆ, ಗಿಡ ಮರದಲ್ಲೇ ಬೆಳೆದ ರೀತಿಯಲ್ಲಿ ನಮ್ಮನ್ನ ವೆಲ್ಕಮ್ ಮಾಡ್ತಾ ಇದೆ. ಒಳಗಡೆ ಬರೀ ಉದ್ಯಾನವನನೇ ಅಲ್ಲ, ದೇವಸ್ಥಾನ ಇದೆ, ಉಚಿತ ವಿದ್ಯಾಭ್ಯಾಸ ಇದೆ. ಈ ಕಣ್ಣೇರಿ ಮಠದ ಪೀಠಾಧಿಕಾರಿಗಳು ನಮ್ಮ ಕರ್ನಾಟಕದವರಾದ ಕಾಡಪ್ಪ ಸಿದ್ದೇಶ್ವರ ಸ್ವಾಮೀಜಿಯವರು. ಈ ಕಣ್ಣೇರಿ ಮಠ ಮಹಾರಾಷ್ಟ್ರದಲ್ಲೇ ಇದ್ರೂ ಇದನ್ನ ಆಡಳಿತ ಹಾಗೂ ಇದನ್ನೆಲ್ಲ ಮೇಂಟೆನೆನ್ಸ್ ಮಾಡೋದು ನಮ್ಮ ಕರ್ನಾಟಕದ ಪೀಠಾಧಿಕಾರಿಗಳೇ. ಈ ಮಠದ ಒಳಗಡೆ ಬರೀ ಉದ್ಯಾನವನನೇ ಅಲ್ಲ, ದೇವಸ್ಥಾನ ಇದೆ, ಉಚಿತ ವಿದ್ಯಾಭ್ಯಾಸ ಇದೆ, ಹಾಗೂ ಉಚಿತ ಅನ್ನದಾನ ಇದೆ, ಗೋಶಾಲೆಗಳಿದೆ. ಇದರೊಳಗಡೆ ಒಂದು ಆಧ್ಯಾತ್ಮಿಕ ಲೋಕನೇ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಮಧ್ಯದಲ್ಲಿ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ನಾವು ಇದ್ರ ಮೇಲೆಲ್ಲ ವಾಕ್ ಮಾಡಿದ್ವಿ. ಇದು ಸರ್ಕಲ್ ಆಕಾರದಲ್ಲಿದೆ. ಇದ್ರ ಸುತ್ತಲೂ ನಮ್ಮ ಭಾರತದ ಸಂಸ್ಕೃತಿಯುಳ್ಳ ಎಲ್ಲ ಸಂಸ್ಕೃತಿಯವರ ದಂಪತಿಗಳ ವಿಗ್ರಹಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಿತ್ತು. Crocodile. Navilo.
ನೋಡಿ ಫ್ರೆಂಡ್ಸ್, ನಾವು ಇದು ಹ್ಯಾಂಗಿಂಗ್ ಬ್ರಿಡ್ಜ್ ಮುಗಿಸ್ಕೊಂಡು ಮುಂದೆ ಹಾಗೆ ಪಾಸ್ ಆದ್ವಿ. ಇಲ್ಲಿ ನೋಡಿ ಎಷ್ಟು ದೊಡ್ಡ ಕ್ರೋಕೊಡೈಲ್ನ ಮಾಡಿದ್ದಾರೆ. ಈ ಕ್ರೋಕೊಡೈಲ್ ಆಕಾರದಲ್ಲಿ ಕ್ಯಾಂಟೀನ್ ಇದು. ಮಕ್ಕಳಿಗಂತೂ ತುಂಬ ಆಕರ್ಷಣೀಯವಾಗಿತ್ತು ಈ ಕ್ರೋಕೊಡೈಲು. ಅದರ ಆಪೋಸಿಟ್ ಟಾಯ್ ಟ್ರೈನು ಇತ್ತು, ತುಂಬ ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಈ ಟಾಯ್ ಟ್ರೈನ್ದು ವಿಶೇಷತೆ ಏನಂದರೆ, ಒಂದು 5 ನಿಮಿಷದ ಜರ್ನಿ ಇದು. 2 ರೌಂಡ್ ಓಡಿಸ್ತಾರೆ. ಇದು ಒಳಗಡೆ ಹೋಗಿ ಎಕ್ಸಿಟ್ ಆಗೋ ತನಕನೂ ಒಳಗಡೆ ಆರ್ಟಿಫಿಷಿಯಲ್ ಎನಿಮಲ್ಸ್ಗಳಿರುತ್ತೆ, ಎಲ್ಲ ಎನಿಮಲ್ಸ್ಗಳು. ಅದಕ್ಕೆಲ್ಲ ಮೈಕ್ ಸಿಸ್ಟಮ್ ಹಾಕಿರ್ತಾರೆ, ತುಂಬ ಚೆನ್ನಾಗಿ ಸೌಂಡ್ ಮಾಡ್ತಾ ಇರುತ್ತೆ. ಮಕ್ಕಳಿಗಂತೂ ತುಂಬ ಆಕರ್ಷಣೀಯವಾಗಿರುತ್ತೆ ಇದು. ನೀವೇನಾದರೂ ಈ ಕನ್ನೇರಿ ಮಠಕ್ಕೆ ವಿಸಿಟ್ ಮಾಡಿದ್ರೆ ನಿಮ್ಮ ಮಕ್ಕಳಿಗೆ ಈ ಟಾಯ್ ಟ್ರೈನ್ದು ಜರ್ನಿ ಮಾಡಿಸೋದು ಮಿಸ್ ಮಾಡಬೇಡಿ, ತುಂಬ ಚೆನ್ನಾಗಿರುತ್ತೆ. ಈ ಟಾಯ್ ಟ್ರೈನ್ದು ಜರ್ನಿಗೆ ಪ್ರೈಸ್ ಬಂದು 12 ವರ್ಷದ ಒಳಗಡೆ ಅವ್ರಿಗೆ 20 ರೂಪಾಯಿ, 12 ವರ್ಷ ಮೇಲ್ಪಟ್ಟವ್ರಿಗೆ 30 ರೂಪಾಯಿ. ಈ ಸಿದ್ಧಗಿರಿ ಮಠದ ಸ್ವಾಮೀಜಿಯವರಿಗೆ ಒಂದು ಗುಡಿನೇ ಕಟ್ಟಿ ಪೂಜೆ ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಗುಡಿ. ಹಾಗೆ ಉದ್ಯಾನವನ ಎಲ್ಲ ಸುತ್ತಕೊಂಡು ಹಾಗೆ ಮುಂದೆ ಸಾಗಿದ್ರೆ ಮೇಲೆ ಒಂದಷ್ಟು ಸ್ಟೆಪ್ಸ್ ಹತ್ಕೊಂಡು ಬಂದರೆ ಟೆಂಪಲ್ ಸಿಗುತ್ತೆ. ಮೇನ್ ಟೆಂಪಲ್ಲು ನೋಡಿ ತೋರಿಸ್ತಾ ಇದ್ವಿ. ಯಾವುದೇ ರೀತಿ ಫೋಟೋಗ್ರಫಿ ವಿಡಿಯೋಗೆ ಅವಕಾಶ ಇರಲಿಲ್ಲ, ಆದರೂ ನಿಮಗೆ ತೋರಿಸ್ಬೇಕು ಅಂತ ತೋರಿಸ್ತಾ ಇದ್ದೀವಿ. ವಿಡಿಯೋದಲ್ಲಿ ನೋಡಿ ಇದೇ ಟೆಂಪಲ್ಲು. ಅದೇ ದಾಸೋಹ ಟೈಮಿಗೆ ಬಂದರೆ ನಿಮ್ಗೆ ಊಟ ಸಿಗುತ್ತೆ, ಇಲ್ಲ ಅಂದರೂ ತೊಂದರೆ ಇಲ್ಲ. ಅಲ್ಲೇ ಆವರಣದೊಳಗಡೆ ಕ್ಯಾಂಟೀನ್ ಇದೆ, ರೀಸನಬಲ್ ರೇಟಲ್ಲಿ ಊಟ ತಿಂಡಿ ಎಲ್ಲ ಸಿಗುತ್ತೆ. ಅದೇ ರೀತಿ ವಸತಿಗೂ ರೂಮ್ಸು ಇರುತ್ತೆ ಅಲ್ಲಿ.
ನಾವು ಕಣ್ಣೇರಿ ಮಠ ಮುಗಿಸ್ಕೊಂಡು ಕೊಲ್ಲಾಪುರದ ಲಕ್ಷ್ಮೀದೇವಿ ಟೆಂಪಲ್ಗೆ ಭೇಟಿ ಹಾಕಿದ್ವಿ. ಅದು ಕೂಡ ದಸರಾ ಇದ್ದಿದ್ದರಿಂದ ತುಂಬ ಕ್ರೌಡ್ ಇತ್ತು, ವಿಶೇಷ ಪೂಜೆಗಳಿತ್ತು, ತುಂಬ ಚೆನ್ನಾಗಿತ್ತು. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಸ್ನ ನೀವು ಇದೇ ರೀತಿ ವಾಚ್ ಮಾಡಿದ್ರೆ ನಾವು ಮುಂದೆ ಇನ್ನೂ ಹಲವಾರು ಪ್ಲೇಸ್ಗಳಿಗೆ ವಿಸಿಟ್ ಮಾಡಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀವಿ.